ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬಂದ್ಬಿಟ್ಟು ವೆಡ್ನೆಸ್ಡೇ ನಾವು ಯಾವ ನಾಮ ಜಪ ಮಾಡ್ಕೋಬೋದು ಅಂತ ನೋಡೋಣ. ಆ್ಯಕ್ಚುಲಿ ನೆನ್ನೆ ಮಂಗಳವಾರ ಸಂಕಷ್ಟಹರ ಚತುರ್ಥಿ ಇತ್ತು, ಬಟ್ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲೇ ಇಲ್ಲ, ಸಾರಿ. ವೆಡ್ನೆಸ್ಡೇ ಬಂದ್ಬಿಟ್ಟು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದಾ ಅಂತ ಹೇಳಿ ನೀವು ಗಣಪತಿನ ಎಷ್ಟು ನಾಮಜಪ ಮಾಡ್ಕೊಳ್ತೀರಾ ಆ್ಯಂಡ್ ಎಷ್ಟು ಆರಾಧನೆಯನ್ನು ಮಾಡ್ಕೊಳ್ತೀರಾ, ಎಷ್ಟು ಅವನಿಗೆ ಹತ್ತಿರ ಆಗ್ತೀರಾ, ನಿಮಗೆ ಅಷ್ಟು ಎಲ್ಲ ಕಾರ್ಯಗಳಲ್ಲಿ ವಿಘ್ನಗಳು ನಾಶ ಆಗ್ತಾ ಹೋಗುತ್ತೆ. ಸೊ ಎಲ್ಲ ಡೋರ್ಸ್ಗಳು ಓಪನ್ ಆಗ್ತಾ ಹೋಗುತ್ತೆ ಆ್ಯಂಡ್ ಪಾಸಿಟಿವ್ ವೇದಲ್ಲಿ ನೀವು ಕೂಡ ಪಾಸಿಟಿವ್ ಆಗ್ತೀರಾ. ಗಣಪತಿನ ನಾವು ಮೊದಲ ಪೂಜೆಗೆ ಆದ್ಯತೆ ಹೊಂದಿದವನು ಅಂತ ಹೇಳ್ತೀವಿ. ಅಂದರೆ ನಾವು ಯಾವುದೇ ವ್ರತ ಮಾಡಲಿ, ಯಾವುದೇ ಪೂಜೆ ಮಾಡಲಿ, ಯಾರ ಪೂಜೆ ಬೇಕಾದರೂ ಮಾಡಲಿ, ಫಸ್ಟು ಗಣಪತಿನ ಪೂಜೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವೇನು ಮಾಡ್ತೀವಿ, ಬೇರೆ ದೇವರ ಆರಾಧನೆಯನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ನೀವು ವೆಡ್ನೆಸ್ಡೇ, ಅದರಲ್ಲೂ ಪರ್ಟಿಕ್ಯುಲರ್ ಡೇ ಬಂದುಬಿಟ್ಟು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ. ಯಾವುದೇ ಕಾರ್ಯದಲ್ಲೂ ಕೂಡ ಅವನೇನು ಮಾಡ್ತಾನೆ, ಒಳ್ಳೆಯದನ್ನೇ ಮಾಡ್ತಾ ಹೋಗ್ತಾನೆ. ಯಾವುದೇ ವಿಘ್ನ ಇದ್ದರೆ ವಿಘ್ನ ಹರ್ತ ಅಂತ ಹೇಳ್ತೀವಿ ನಾವು. ವಿಘ್ನನ ನಾಶ ಮಾಡಿ ನಮ್ಮ ಕೆಲಸ ಸಕ್ಸಸ್ ಆಗೋ ಥರ ಮಾಡೋದಕ್ಕೆ ಹೆಲ್ಪ್ ಮಾಡೋದು ವಿಘ್ನೇಶ್ವರ. ಸೊ ಅವನ್ನ ವಿಘ್ನೇಶ್ವರಾಯ ಅಂತ ಹೇಳಿ ಕೂಡ ನಾವು ಇದು ಮಾಡ್ಕೊಬೋದು, ಏನು ನಾಮ ಜಪ ಮಾಡ್ಕೋಬೋದು. ಸೊ ಎಲ್ಲರೂ ಕೂಡ ಟ್ರೈ ಮಾಡಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ಅಂತ ಬರೀ ನಿಮ್ಮ ವಿಘ್ನಗಳನ್ನ ದೂರ ಮಾಡೋದಕ್ಕೆ ಮಾತ್ರ ಅಲ್ಲ, ನಿಮ್ಮ ಮಾರ್ಕ್ಸ್ನ ನೀವು ಮ್ಯಾನಿಫೆಸ್ಟ್ ಮಾಡೋದಕ್ಕಿರ್ಬೋದು, ಅಥವಾ ಎನಿಥಿಂಗ್ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ, ಜಾಬ್ ಮ್ಯಾನಿಫೆಸ್ಟೇಷನ್ಗೂ ವರ್ಕ್ ಆಗುತ್ತೆ. ಆ್ಯಂಡ್ ನಿಮ್ಮ ಫೈನಾನ್ಸ್ ಮ್ಯಾನಿಫೆಸ್ಟೇಷನ್ಗೆ ಕೂಡ ವರ್ಕ್ ಆಗುತ್ತೆ. ಎಲ್ಲಿ ನೆಗೆಟಿವಿಟಿ ಇದೆ, ಎಲ್ಲಿ ನಮ್ಮ ಡೋರ್ ಲಾಕ್ ಆಗಿದೆ, ಎಲ್ಲಿ ವಿಘ್ನಗಳಿದೆ, ಎಲ್ಲ ವಿಘ್ನನೂ ಕೂಡ ಅವನು ದೂರ ಮಾಡೋ ಅಂಥವನಾಗಿರ್ತಾನೆ. ಹಾಗೆಯೇ ಫೈನಾನ್ಸ್ ಬ್ಲಾಕೇಜಸ್ ರಿಮೂವ್ ಮಾಡ್ತಾನೆ, ರಿಲೇಷನ್ಶಿಪ್ ಬ್ಲಾಕೇಜಸ್ನ ರಿಮೂವ್ ಮಾಡ್ತಾನೆ. ಎಲ್ಲದನ್ನು ಕೂಡ HRMC ಅಂತ ಹೇಳ್ತೀವಿ. ಅಂದರೆ ಹೆಲ್ತ್ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ರೂ ಕೂಡ ರಿಮೂವ್ ಮಾಡೋದಕ್ಕೆ ವಿನಾಶಕನಿಗೆ ಖಂಡಿತವಾಗಿಯೂ ಸಾಧ್ಯ ಇದೆ. ಹಾಗೆಯೇ HR ರಿಲೇಷನ್ಶಿಪ್ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ದರೂ ಅದನ್ನು ವಿಘ್ನವನ್ನು ದೂರ ಮಾಡೋ ಶಕ್ತಿ ಅವನಿಗಿದೆ. ಆ್ಯಂಡ್ ಮನಿ ರಿಲೇಟೆಡ್ ಎನಿ ಬ್ಲಾಕೇಜಸ್ ಹಿ ಕ್ಯಾನ್ ರಿಮೂವ್. ಆ್ಯಂಡ್ ಕರಿಯರ್ ರಿಲೇಟೆಡ್ ಕೂಡ ಅಷ್ಟೇ. ಬಟ್ ನಿಮ್ಮ ಇಂಟೆನ್ಷನ್ ಕ್ಲಿಯರ್ ಆಗಿರಬೇಕು. ಗಣಪತಿಗಾಗಲಿ, ನಿಮಗೆ ಆಗಲಿ, ಅಥವಾ ಯೂನಿವರ್ಸಿಗೆ ಆಗಲಿ, ನೀವು ಯಾವುದೇ ಥರ ಕನ್ಫ್ಯೂಷನ್ಸ್ನ ಮಾಡೋ ಹಾಗಿಲ್ಲ. ಫಸ್ಟ್ ನೀವು ಮೆಂಟಲಿ ಕ್ಲಿಯರ್ ಆಗಿ ನಿಮ್ಗೆ ಏನು ಬೇಕು ಪರ್ಟಿಕ್ಯುಲರ್ ಅಂತ ಹೇಳಿಬಿಟ್ಟು, ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಹೆಲ್ತ್ ಇಶ್ಯೂ ಆಗಿದೆ, ಫಾರ್ ಎಕ್ಸಾಂಪಲ್ ಈಗ ಕೋಲ್ಡ್ ಆಗಿಬಿಟ್ಟಿದೆ, ಥ್ರೋಟಲ್ಲಿ ಪೇಯ್ನ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಪರ್ಟಿಕ್ಯುಲರ್ ನಿಮ್ಮ ಇಂಟೆನ್ಷನ್ ಏನಿರಬೇಕು ಅದು ಕ್ಲಿಯರ್ ಆಗಿದೆ ಅಂತ. ಬಟ್ ನೀವಲ್ಲಿ ನೆಗೆಟಿವ್ ಥಾಟ್ ಥರ ಹಾಗಿಲ್ಲ. ಹಾಗಾಗಿ ನನ್ನ ಥ್ರೋಟ್ ಚೆನ್ನಾಗಾಗಿದೆ ಅಂತಲೇ ಹೇಳ್ಕೊಳ್ತಾನೆ ಹೋದರೆ ನಿಮಗೆ ಅದ್ರ ಬಗ್ಗೆನೇ ಕಾನ್ಸಂಟ್ರೇಷನ್ ಬರುತ್ತೆ. ಅಂದರೆ ನನ್ನ ಥ್ರೋಟಿಗೆ ಇನ್ಫೆಕ್ಷನ್ ಆಗಿದೆ, ಸೊ ಪೇಯ್ನ್ ಇದೆ ಅಂತ ಅದೊಂಥರ ನೆಗೆಟಿವಿಟಿನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಹೇಗೆ ಇದು ರಿಮೂವ್ ಆಗುತ್ತೆ, ಹೇಗೆ ಇದು ಪಾಸಿಬಲ್ಲಾ ಇಲ್ವಾ ಅಂತ ನಮ್ಮ ಕಾನ್ಷಿಯಸ್ ಮಂಗ ಮೈಂಡು ನಮ್ಮನ್ನ ಕ್ವಶನ್ ಮಾಡ್ತಾನೇ ಇರುತ್ತೆ. ಹಾಗಾಗಿ ಹಾಗೆ ಅಂದ್ಕೊಳಕ್ಕೆ ಹೋಗ್ಬೇಡಿ, ನಾನು ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಆ ಥರ ಒಂದು ವಿಜುವಲೈಸೇಷನ್ನ ಕೊಟ್ಕೊಂಡ್ಬಿಟ್ಟು ವಿಘ್ನಹರ್ತನ ನಾಮ ಜಪ ಮಾಡ್ಕೊಳ್ಳಿ. ಮನಸ್ಸಲ್ಲಿ ಅವನನ್ನು ಬಂಗಾರದ ಜೋಕಾಲಿಲಿ ಅಥವಾ ಬಂಗಾರದ ಮಂಚದಲ್ಲಿ ಮಲಗಿಸಿ ಬಗ್ಗೆ ಯಾವ್ದ ಫುಡ್ನ ಪ್ರಿಪೇರ್ ಮಾಡಿ ಅವನಿಗೆ ಕೊಡ್ತಾ ಇದ್ದೀರಾ, ಅವ್ರು ತಿಂತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾನು ಅವನು ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ತಪ್ಪು ತಿಳ್ಕೊಬಿಡಿ. ನನಗೆ ದೇವರು ನನ್ನ ಸ್ವಂತ ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ. ನಾನು ತುಂಬ ಇಷ್ಟಪಡೋದು ದೇವ್ರನ್ನ ಆ್ಯಂಡ್ ಆ ಪವರ್ನ. ಆ್ಯಂಡ್ ನಾನು ಪೂಜೆ ಮಾಡಬೇಕಾದ್ರೆ ಅಲ್ಲೊಂದು ಫೋಟೋ ಇದೆ, ಅಲ್ಲೊಂದು ದೇವ್ರಿದ್ದಾರೆ ಅಂತ ನಾನು ಪೂಜೆ ಮಾಡಲ್ಲ. ಅಲ್ಲಿರೋ ಫುಲ್ ಎನರ್ಜಿನ ಫೀಲ್ ಮಾಡಿಬಿಟ್ಟು ನಾನು ಪೂಜೆ ಮಾಡ್ತೀನಿ. ಆ್ಯಂಡ್ ನಾನು ಮನಪೂಜೆ ಮಾಡ್ಕೊಳ್ತೀನಿ. ಮನಪೂಜೆಯಲ್ಲೂ ಅಷ್ಟೇ ಆ ಪೂಜೆಯಿಂದ ಅಲ್ಲಿರೋ ಎನರ್ಜಿ ನನ್ನ ಬಾಡಿ ಒಳಗಡೆ ಎಲ್ಲ ಸರ್ಕ್ಯುಲೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ. ಸೊ ನಾನು ತುಂಬ ಪಾಸಿಟಿವ್ ಆಗ್ತೀನಿ. ನೀವು ಕೂಡ ವಿಘ್ನಹರ್ತನ ಆದಷ್ಟು ನಾಮಜಪ ಮಾಡ್ಕೊಳ್ಳಿ. ಆ್ಯಂಡ್ ಯಾವುದೇ ಇಂಟೆನ್ಷನ್ ಇದ್ದರೂ ಕ್ಲಿಯರ್ ಆಗಿರಲಿ, ವಿಜುವಲೈಸೇಷನ್ ಕೊಡಿ. ಆ್ಯಂಡ್ ನಾನು ನಿಮ್ಮ ಜೊತೆ ಇನ್ನೂ ತುಂಬ ಇಂಪಾರ್ಟೆಂಟ್ ಆಗಿರೋ ಮ್ಯಾನಿಫೆಸ್ಟೇಷನ್ ಬಗ್ಗೆ, ಟೆಕ್ನಿಕ್ಸ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫ್ರೀ ಆದಾಗ ವಿಡಿಯೋ ಮಾಡ್ತೀನಿ.
ವೆಯ್ಟ್ ಮಾಡ್ತಾ ಇರಿ. ಹಾಗೆಯೇ ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನಗೆ ಸದಾಕಾಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.